ಯಾರು ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಏನಿದೆ ದೇಶದಲ್ಲಿ SC/ST ಮೀಸಲಾತಿ ಜಮೀನು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಖಾಸಗಿ ದೂರು ರಿಜಿಸ್ಟರ್ ನೋಡಿ, ಅದು ಮಾಡ್ತಾರಲ್ಲ, ಇದೇನು ಹೊಸ ಪ್ರಕರಣನ? ಹೋದ ಬಾರಿನೂ ಹೀಗೆ ಮಾಡಿದ್ರು, ಏನಾಯಿತು? ಈಗ ಅದೇನು ಪ್ರಕರಣ, ಅದೇನು ಅದೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ 100% ಅದರಲ್ಲಿ ಯಾವುದು ಏನು ಇಲ್ಲ. ಆಮೇಲೆ ಹೋದ ಬಾರಿ ಕೂಡ ಅದೇ ಏರೋಸ್ಪೇಸ್ ಇದರಲ್ಲಿ ಅದು ಹಳೆ ಪ್ರಕರಣದಲ್ಲಿ ಏನು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಅದೇ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಬೇರೆ ಯಾವುದೂ ಕೂಡ ಸೈಟ್ ನಮ್ಮ ಸಹೋದರರಾಗಿರ್ಬೋದು ಕುಟುಂಬದವರು ಕೇಳಿಲ್ಲ. ಆಮೇಲೆ ಅದರಲ್ಲಿ ಕ್ಲೇಮ್ ಮಾಡಿದ್ರು SC/ST ಇದರಲ್ಲಿ ರಿಯಾಯಿತಿ ಪಡೆಯೋದಿಲ್ಲ ಅಥವಾ ಬೇರೆದು ಯಾವುದೇ ಮಾನದಂಡಗಳಲ್ಲಿ ಕೂಡ ಏನು ಸರ್ಕಾರದ ಬಾಹಿರವಾಗಿ ಅವರ ಮಾನದಂಡಗಳ ಬಾಹಿರವಾಗಿ ನಾವು ಏನೂ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ಕೂಡ ಈಗಾಗಲೇ ನಾವು ವಾಪಸ್ಸು ಕೊಟ್ಟಾಗಿದೆ. ಸೊ ಇದು ಯಾವ್ದು ದೂರಿದೆ ಗೊತ್ತಿಲ್ಲ, ಬಟ್ ಇದು ಮಾಡ್ತಾರೆ. ಇನ್ನು ಸಾಯ ತನಕ ಇದೇ ಇರ್ತದೆ ಇವ್ರದ್ದು. BJP-ಯವ್ರಿಗೆ ನೋಡಿ, ಯಾವುದೇ ಒಂದು ನಮ್ಮ ಬಗ್ಗೆ ನಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಸಿಗ್ತಾ ಇಲ್ಲ. ಕೆಲಸದ ಬಗ್ಗೆ ಈಗ RDPR-ನಲ್ಲೂ ನಂಬರ್ 1 ಅಂದ್ಬಿಟ್ಟು ಮೋದಿಯವರೇ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮಾಹಿತಿ ತಂತ್ರಜ್ಞಾನದಲ್ಲೂ ನಂಬರ್ 1 ಅಂತ ಮೊದಲಿಂದ ನಮ್ಗೆ ಸರ್ಟಿಫಿಕೇಟ್ ಇದೆ. ಸೊ ನಮ್ಮ ಕೆಲಸದ ಬಗ್ಗೆ ಮಾತಾಡೋಕ್ಕಲ್ಲ, ಅದಕ್ಕೆ ಇದು ವೈಯಕ್ತಿಕ ತೆಗಿತಾ ಇದ್ದಾರೆ. ಇದು ಮಾಡಲಿ, ಅದಕ್ಕೇನಿದೆ, ತಗೊಳ್ಳಿ. ಇದೆ ವಿ ಆಲ್ವೇಸ್ ಕಮ್ ಔಟ್ ಕ್ಲೀನ್. ಇಲ್ಲಿವರೆಗೂ ಇದು ಒಂದೇ ಪ್ರಕರಣನ. ಮೊದಲೇ ಬೀದರ್ನಲ್ಲಿ ಒಂದು ಸೂಸೈಡು ನನ್ನ ಮೇಲಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಏನು ಎಲ್ಲ BJP ಮಹಾನ್ ನಾಯಕರು ಬಂದರು. ಏನಾಯಿತು? ಏನು ಏನೂ ಮಾಡಲಿಕ್ಕಾಗಲ್ಲ. ಇವರು ITನ ಆಗಲಿ, EDನ ಹಾಕಿಸ್ಲಿ, CBIನ ಮಾಡಲಿ, ನಾವು ಯಾವಾಗಲೂ ಕೂಡ ಕಾನೂನನ್ನು ಪಾಲನೆ ಮಾಡಿದಂಥವರಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ.